10 ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ಮೀನ್ ಇಟ್. ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್. ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ. ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ? ಹೇಗೆ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ? ಇದೇ ಮ್ಯಾಕ್ಸ್ ಬಗ್ಗೆ ತುಂಬ ಹಿಂದೆನೂ ಬೇಡ. ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್. ಬೆಳಿಗ್ಗೆ 3:15 ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು, ನನಗೆ ಬಿಟ್ಕೊಡೋರು. ಬೆಳಗ್ಗೆ 3:30 ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ 1 ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ 2 ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್. ಇದು ಬಿಗ್ ಬಾಸ್ ಮೇಲೆ ಬರಲ್ಲ, ಜಸ್ಟ್ ಸೊ ಯು ನೋ. ಬಟ್ ಅಲ್ಲಿ ಬಂದ್ರೂ 5:15 ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಮಿಂದ ಚೆನ್ನೈ 1.5 hours. ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್, ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲಗೋಷ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ 1.5 nights, 1.5 day ಆಫ್ ಸ್ಲೀಪ್. ಸಮ್ಟೈಮ್ಸ್ ಅದು ಮಿಸ್ ಆಗೋದು. ಅಲ್ಲಿ ಬಂದು ನಿಂತರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ 9 o'clock, 10 o'clock ನಿಂತರೆ ಅರೌಂಡ್ ಟಿಲ್ 2 o'clock ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ. 2 hours, 3 hours ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಮುಗಿದ್ಮೇಲೆ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ಸು ಚೆನ್ನೈಗೆ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ. ಬಿಕಾಸ್ ಒಂದು ಹೋಲ್ ಡೇ ವಿತ್ ದ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡಬೇಕಾಗಿರೋದು ಅವರು. ಸೊ ನೌ ಲೆಟ್ಸ್ ಕಮ್ ಫಾರ್ ಅಬೌಟ್ 100 days. ಡು ಯು ನೋ ದಿ ಎಫರ್ಟ್ ಐಮ್ ಟಾಕಿಂಗ್ ಅಬೌಟ್? ಸೊ ಹಂಗೆ ಬಂದಾಗ ಏನಾಗುತ್ತೆ, ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿದ್ದೀನಿ. ಟೈಮ್ ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇದೆ. ಬಟ್ ಸಿ ಸಮ್ಟೈಮ್ಸ್ ವಿ ನೀಡ್ ಟು ಮೂವ್ ಆನ್. ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಅ ಚಾಟ್ ವಿತ್ ಬಿಗ್ ಬಾಸ್. ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನಾನು ಬೇಡ. ದೋಸ್ ಕಾಂಟ್ರವರ್ಸೀಸ್ ಆ್ಯಂಡ್ ವಾಟ್ ಎವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಆ್ಯಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು. ಬಟ್ I asked you this, if there were rumors for somebody else, that is one of the I wanted to ask you about it. ಗಿವ್ ಹರ್ ಅ ಮೈಕ್ ವಿಚ್ ವರ್ಕ್ಸ್. ಅದು ಐ ಥಿಂಕ್ ಏನೋ ಡಿಸ್ಟರ್ಬ್ ಆಗ್ತದೆ. ಶಾರದವ್ರೆ ಕೇಳಿಸ್ತಾ ಇದೆಯಾ? They were ಸ್ವಲ್ಪ ದೂರ ಹಿಡ್ಕೊಳ್ಳಿ. There were rumors about this for somebody, probably because Sudeep, so we all want you on, so the work get more focused. I thought like I wish they were looking for someone. that was a rumor, and that was No. Personally, I wish they were looking for someone. Okay. One last question. Okay. There were 3 movies announced. One is Bilaranga Basha, and one is your directorial project, and Cheran's movie. So, which will be your next? ಎಲ್ಲದೂ ನಡೀತಾ ಇದೆ ಶಾರದವ್ರೆ. ಆ್ಯಂಡ್ ಬಿಲ್ಲಾರಂಗ ಭಾಷಾ ಇಸ್ ಡೆಫಿನೆಟ್ಲಿ ಗೋನ್ ಟು ಗೋ ಆನ್ ಏರ್ ಸೂನ್, ಆನ್ ದ ಫ್ಲೋರ್, ಸಾರಿ. ಆ್ಯಂಡ್ ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ 6 years, 7 years ಇಂದ ವಿ ಹ್ಯಾವ್ ಬೀನ್ ವರ್ಕಿಂಗ್ ಈವನ್ ಬಿಫೋರ್ ವಿಕ್ರಾಂತ್ ರೋಣ. ಆ್ಯಂಡ್ ಜಸ್ಟ್ ಸೊ ಯು ನೋ, ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲ್ಲಾರಂಗ ಭಾಷೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಕ್ಕೆ. ಬಿಕಾಸ್ ಎಷ್ಟೋ ಸಿನಿಮಾಗಳನ್ನು ಮಾಡೋಕ್ಕೆ ಹೋಗ್ತೀವಿ, ಬಟ್ ದುಡ್ಡಿರುತ್ತೆ, ಕೆಪಾಸಿಟಿ ಇದೆಯಾ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳೋಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು. ಅದು ಸಿ ಜಿಗಳು ಚೆನ್ನಾಗಿ ಬರ್ದಲೇ ಇರ್ಬೋದು, ನಾವು ಹೇಳೋ ರೀತಿ ಇಷ್ಟ ಆಗ್ದಲೇ ಇರ್ಬೋದು. ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಐ ಸೆಡ್ ಲೆಟ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್, ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ನಮ್ಮ ಕೈ ಕೆಪಾಸಿಟಿ ಇದೆಯಾ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು. ನಮಗೆ ನಂಬಿಕೆ ಬಂತು. ಅನೂಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ಫ್ ಬೆಟರ್.
So today, ನಾವೇನು ಬಿಲ್ಲಾರಂಗ ಭಾಷಾ ಮಾಡಕ್ಕೆ ಹೋಗ್ತಾ ಇದ್ದೀವಿ, this is one of the biggest in my career and his career. One of the biggest lovable films that I want to do. So ಹಾಗಿರ್ಬೇಕಾದ್ರೆ I think there is a lot of research, study, ಅದಕ್ಕೋಸ್ಕರ ಟೈಮ್ ಆಯಿತು. Now it's going to go and trust me, it's going to be one film of its kind. ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದಿದ್ರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೆ ನಾನು. ಸರ್, ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು, ಕೇಕ್ ತರುವಂಥದ್ದು ಸಹಜವಾಗಿರುತ್ತೆ. ಇತ್ತೀಚೆಗೆ ಅಂದರೆ ನೀವು ಡಾಕ್ಟ್ರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನು ನಿಲ್ಲಿಸಿರುವಂಥದ್ದು ಸರ್. ಮತ್ತು ಬರ್ಡೇಗೆ ಬರುವಂಥ ಅಭಿಮಾನಿಗಳು ನಿಮಗೆ ಏನು ಗಿಫ್ಟ್ ತರೋಕ್ಕೆ ಆ ವಿಚಾರ? ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು. ಅವಾಗೆಲ್ಲ ತುಂಬ ಆಸೆ ಇತ್ತು, ಇದೇ ಥರ ಹೂವು ನಾನು ಹಾಕ್ಸ್ಕೋಬೇಕು, ಗಾರ್ಲೆಂಡ್ ಹಾಕ್ಸ್ಕೊಬೇಕು, ಅವ್ರದ್ದು ಎಷ್ಟು ಉದ್ದ ಕಟ್ಔಟ್ ಇದೆ ಅದಕ್ಕಿಂತ ಒಂದು 2 ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು, ಅಭಿಮಾನಿಗಳು ಬರಬೇಕು, ಥಿಯೇಟ್ರ್ ಹತ್ರ ಹೋದಾಗ ಶರ್ಟ್ ಹರಿದು ಹೋಗ್ಬೇಕು, ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋಕ್ಕೆ ಜಾಗ ಇರಬಾರ್ದು. ಇವೆಲ್ಲ ನಾನು ಯಾರು ಆಸೆ ಪಡದೆ ಬರೋನ ಥರ ನಾನು ಬಂದಿಲ್ಲ. ನನಗೂ ತುಂಬ ಆಸೆ ಇತ್ತು. ಹೋಗ್ತಾ ಹೋಗ್ತಾ ಯು ರಿಯಲೈಸ್, ಸಿ ಅಗೇನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅನ್ಕೊಂಬೇಡಿ. ಐ ಥಿಂಕ್ ಸ್ಟಾರ್ಡಮ್, ಸಿನಿಮಾ, ಹ್ಯುಮ್ಯಾನಿಟಿ, ಇದೆಲ್ಲ ಈಸ್ ವೇ ಬಿಯಾಂಡ್ ಆಲ್ ದಟ್. ನನಗೆ ಹೂವುಗಳು ಬಂದಾಗ ನನಗೆ ಅನಿಸ್ತಾ ಇದ್ದಿದ್ದು, ಎಷ್ಟು ಹೂವುಗಳು ಬಿದ್ದಿರ್ತವೆ ರೋಡಲ್ಲಿ, ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳುಗಳು ಎಷ್ಟು ವಾರಗಳು ಪ್ಲ್ಯಾನ್ ಮಾಡಿರ್ತಾರೆ. ಆ ಹೂವು ನಿಜವಾಗ್ಲೂ ನೀವು ನನ್ನ ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಾಗ್ಬಿಡುತ್ತೆ, ಇಷ್ಟು ದಪ್ಪ ಇರುತ್ತೆ ಅದು. ಬಟ್ 1 ಸೆಕೆಂಡಿಗಿರೋ ಬೆಲೆ ಅದು. ಅದಾದ್ಮೇಲೆ ಎಲ್ಲಿರುತ್ತೆ, ಯಾವುದೋ ಗೇಟ್ ಮೇಲೆ ಇರುತ್ತೆ, ಕಾರ್ ಮೇಲೆ ಇರುತ್ತೆ, ರೋಡಲ್ಲಿ ಬಿದ್ದಿರುತ್ತೆ. ಕೇಕು ಕಾಂಪಿಟೇಷನ್ ಮೇಲೆ ಆ ಹೀರೋದು ಇಷ್ಟು ಕೆ ಜಿನ ನಾವು ನಮ್ದು ಇಷ್ಟು ಮಾಡ್ತೀವಿ. ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ, ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ. ಬೇರೆ ಬಿಡಿ, ಸಿವಿಲ್ ವಾರ್ ನಡೀತಾ ಇರುತ್ತೆ ನಮ್ಮಲ್ಲಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಮಾಡ್ಕೊತಾರಂತ ತಿನ್ನೋದು, 1 ಅವರ್ 2 ಅವರ್ಗೆ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಂತಿ ಮಾಡ್ಬರೋದು, ಯಾಕಂದ್ರೆ ಅಷ್ಟು ಸ್ವೀಟು. ಬೇಜಾರಾಗುತ್ತೆ ಅಂತ ಒಂದಿಷ್ಟು ವರ್ಷ ನಡೀತು. ಆಮೇಲೆ ಹೇಳಕ್ಕೆ ಬಂದೆ, ಅಲ್ಲೂ ಕೇಳಲಿಲ್ಲ. ನಾನು ನಿಮಗೆ ಒಂದು ಮಾತು ಹೇಳಿದ್ದೆ ಒಂದು ದಿವಸ. ನಾನು ಇದೇ ಬರ್ತ್ಡೇಲಿ ಒಂದು ದಿವಸ ನನ್ನ ಮಗಳನ್ನ ಕರ್ಕೊಂಡು ಬಂದರೆ ರಾತ್ರಿ ಫ್ರೀ ಆಗ್ತಾ ಇದ್ದಿದ್ದೆ 8:30-9 ಗಂಟೆ ಮೇಲೆ. ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕ್ಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್ ಹರ್ ಬ್ರದರ್. ಕಾರ್ ನಿಲ್ಲಿಸಿದೆ ನಾನು, ಏನು ಮಾಡ್ತಾ ಇರೋಂತ. ಅಲ್ಲಿ ಇವರೆಲ್ಲ ತೊಗೊಂಬಂದಿರೋ ಕೇಕು 20-25 ಜನ ಅವನು ಕೇಕ್ ಎತ್ಕೊಂಡ್ಬರ್ತಾರೆ. ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರೂ ಇಲ್ಲ. ಹಂಗೆ ಬಿದ್ದಿರುತ್ತೆ ಆ ಕೇಕ್. ಯಾರು ತಿಂದರು, ಎಲ್ಲಿಗೆ ಹೋಯ್ತು ಆ ಕೇಕು, ಎಷ್ಟು ಖರ್ಚು ಮಾಡಿದ್ರಿ. ಆ್ಯಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪಿಕ್ಕಿಂಗ್ ಇಟ್ ಅಪ್ ಫ್ರಮ್ ದ ರೋಡ್ ಆ್ಯಂಡ್ ಫೀಡಿಂಗ್, ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯಿತು ಸರ್. ಆ ಥರ ಸಂಭ್ರಮ ನನಗೆ ಬೇಡ ಸರ್. ನಾನಂತೂ ತಿಂತಾ ಇಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಸ್ಮಾಲೆಸ್ಟ್ ಕೇಕ್ ಎಷ್ಟು, ಒಂದು ಅಟ್ಲೀಸ್ಟ್ ಒಂದು 100-150 ರೂಪಾಯಿ, 200 ರೂಪಾಯಿನ ನಂಗೆ ಗೊತ್ತಿಲ್ಲ, ಒಂದು 500 ರೂಪಾಯಿ, 1000 ಇರ್ಬೋದು. ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ. ನಾನು ಹೇಳೋದು, ಅದರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ, ಇದನ್ನ ನಾನು ವೇದಾಂತ ಮಾತಾಡ್ತಾ ಇಲ್ಲ, ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ. ನನಗೆ ಯಾಕೆ ಆ ಕೇಕ್, ನನಗೆ ಇಷ್ಟ ಇಲ್ಲ ಕೇಕು. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ. ನನ್ನ ಮುಂದೆ ಒಂದಿಷ್ಟು ಕೇಕ್ಸ್ ಇಟ್ಟಿದ್ರು ಲಾಸ್ಟ್ ಟೈಮ್, ಎಲ್ಲ ಸ್ನೇಹಿತರು ತಂದು. ಇವರು ಇದ್ರು ಮನೆಯಲ್ಲಿ. ಬರ್ತ್ಡೇ ಅಂದರೆ ಈಗ 1ನೇ ತಾರೀಕು ರಾತ್ರಿ ಅಂದ್ಕೊಳ್ಳೋಣ ಸರ್. ಓಕೆ, 1ನೇ ತಾರೀಕು ಬರ್ಡೇ ಯಾವಾಗ ಸೆಲೆಬ್ರೇಷನ್ ಅಂತ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ ಸರ್. 2ನೇ ತಾರೀಕಿಗೆ ಕಾಲಿಡಬೇಕಾದ್ರೆ 1ನೇ ತಾರೀಕಿಗೆ ವೆಲ್ಕಮಿಂಗ್ ಅಂತಾರೆ. ಸೊ ಆ 1ನೇ ತಾರೀಕು ರಾತ್ರಿ ಒಂದು 5-6 ಕೇಕ್ಗಳು ಜೋಡಿಸಿದ್ರು ಎಲ್ಲರೂ. ಒಂದೊಂದಕ್ಕಿಂತ ಒಂದೊಂದು ಕಾಂಪಿಟೇಷನಲ್ಲಿ ಚೆನ್ನಾಗಿತ್ತು. ನನಗೆ ಖುಷಿ ಆಗ್ತಾಯಿತ್ತು, ಏನು ಈ ಥರ ಎಲ್ಲ ಮಾಡ್ತಾರ ಶೆಫ್ಸ್ ಒಂದು. ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗೆಲ್ಲ ನೋಡ್ತಾ ಇದ್ದೆ. ಕೇಕ್ ಬಂತು 12 ಗಂಟೆಗೆ, ಇನ್ನೇನು 10 ಸೆಕೆಂಡ್ ಇದೆ ಅಂದಾಗ 10, 9, 8, 7 ಎಲ್ಲ ಸ್ಟಾರ್ಟ್ ಆಯಿತು. ಬರ್ಡೇ ಸ್ಟಾರ್ಟ್ ಆಯಿತು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. 3/4 ಅವರ್ ಆದಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿದ್ದರು. ಓಡಾಡಿಕೊಂಡು ತೇಲಾಡ್ಕೊಂಡಿದ್ರು. ಕೇಕ್ನ ನೋಡ್ತಾ ಇದ್ದೆ ನಾನು. ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು, ಅಬ್ಬಬ್ಬಬ್ಬ ಹೆಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದರೆ ಒಂದೊಂದು ಟೇಬಲ್ ಮೇಲೆ, ಕೇಳೋರಿಲ್ಲ. ಓಕೆ, I realized one thing that day. Everybody wants a piece of the cake. Nobody wants the cake. Okay?
ಆ್ಯಂಡ್ ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥ ಥರ ಬಿದ್ದಿತ್ತು. ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ. ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ, ಬೇಡ, ಆ ಥರ ಬಿದ್ದಿರುತ್ತದು. ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ? ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ, ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ಡೇ, ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳೋಣ, ವಿಶ್ ಮಾಡಿ, ಡ್ರಿಂಕ್ ಹಾಕೋಣ, ಬೇಕಾದ್ರೆ ಏನೋ ಮಾಡೋಣ. ಈ ಕೇಕ್ ಯಾಕೆ? ಇದು ಏನಕ್ಕೆ ಈ ಸಂಪ್ರದಾಯ? ನನಗೆ ಬೇರೆಯವ್ರ ಬಗ್ಗೆ ಬೇಡ. ಐ ಆಮ್ ನಾಟ್ ಗೋನ್ ಟು ಜನರಲೈಸ್ ದಿಸ್. ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ. ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ, ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ. ಐ ಸ್ಟಾಪ್ ಇಟ್ ದಟ್ ಡೇ ಸರ್. ಫ್ಲವರ್ಸ್ ಅಂತೀರಿ, ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಹೂವು ಹಿಡ್ಕೊಂಡು. ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ. ಆ್ಯಂಡ್ ವೆನ್ ಐ ಸೇ ದಿಸ್, ಐ ರಿಯಲಿ ಮೀನ್ ಇಟ್. ಡೋಂಟ್ ವೇಸ್ಟ್ ಯುವರ್ ಮನಿ. ಐ ವ್ಯಾಲ್ಯೂ ಯು. ನೀವು ಬಂದವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಸ್ಗಳಿಗಾಗಲಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಂಬೇಡಿ. ನನಗೆ ಬೇಡಿ. ಏನು ಬೇಕು ಅನ್ಸುತ್ತೋ ಸಂಪಾದಿಸ್ತಾ ಇದ್ದೀನಿ, ತೊಗೊತೀನಿ. ಮಿಕ್ಕಿದ್ದು ಬೇಡ. ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ. ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ, ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ. ಇವರಲ್ಲೇನೆ ಒಳ್ಳೆಯ ಹುಡುಗರು ಪಾಪ, ಬಟ್ ಇದೆ ವಿಶ್ವನ್ ಹುಡುಗರನ್ನ ಬಿಟ್ರಿ ಅಂತ ನವೀನ್ ಹುಡುಗನ ಬಿಟ್ರಿ ಅಂತ ಜಗ್ಗಿ ಹುಡುಗನ ಸ್ಟೇಜ್ ಮೇಲೆ ಅವ್ನ ಫೋಟೋ ಇತ್ತು ಅಂತ. ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬ ಕಾಣಿಸ್ಕೊತಾ ಇದ್ದಾನಂತ ಕೇರೋರು. ಸೊ ಈ ಥರ ಅವ್ರದ್ದೆಲ್ಲ ಇರಬೇಕಾದ್ರೆ ಐ ಥಿಂಕ್ ಇಟ್ಸ್ ಟೂ ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಅದೇ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು. ಸುದೀಪ್ ಸರ್ ಒಂದು ಮಾತು ಹೇಳ್ತೀನಿ, ನಾನು ಅಂಥದ್ದು ಏನೂ ಮಾಡಿಲ್ಲ ಸರ್. ಒಂದು 10 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ. ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಮಾಡ್ಕೊಂಬಂದಿದ್ರು ಹೋಗ್ತೀನಿ. ನೋ ಸರ್, ಐ ಡಿಡ್ ಇಟ್ ಬಿಕಾಸ್ ಐ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾರು ಅನ್ಸಿದ ದಿನ ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ, ಏನಾರು ಒಂದು ಕೊಡಿ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಟುಡೇ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್, ಹೂ ಆರ್ ಗೋಯಿಂಗ್ ಅನ್ನೋಟಿಸ್ಡ್ ಬಿಕಾಸ್ ದೇ ಆರ್ ನಾಟ್ ಪಾಪ್ಯುಲರ್. ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ. ಯಾಕಂದರೆ ಒಂದು ದೊಡ್ಡ ಸಂಸ್ಥೆ, ಹಿರಿಯರು, ತಿಳುವಳಿಕೆ ಇರೋರು, ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್. ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡೋಂಥದ್ದು ತುಂಬ ಇದೆ. ನೋಡೋಣ ಇನ್ನೂ. ಸೊ ಈ ಮಧ್ಯದಲ್ಲಿ ಅಂಥ ಒಂದು ಗೌರವ ಐ ಥಿಂಕ್ ಹೋಗೋರಿಗೆ ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಮನೇಲಿ ಕೂತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದೊಂದು ನಂಬಿಕೆ ನಂದು. ಅದಕ್ಕೋಸ್ಕರ ಹೇಳಿದೆ ಅಷ್ಟು. ಬೇರೆ ಇನ್ನೊಂದು ಪ್ರಶ್ನೆ ಸರ್, ಈಗ ಸ್ಟಾರ್ಗಳ ನಡುವೆ ಸಿನಿಮಾ ವಾರ್ಗಳು, ಸಿನಿಮಾ ಕಾಂಪಿಟೇಷನ್ ಇರೋದಂತೂ ನಾವು ಸಾಕಷ್ಟು ಸರಿ ನೋಡಿದ್ದೀವಿ. ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು. ಅಂದರೆ ಸರ್, ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ 15ಕ್ಕೆ ಮ್ಯಾಕ್ಸ್ ಬರಬೇಕಾಗಿತ್ತು. ಬಟ್ ನೀವು ಅಂದ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ, ನಾವು ಬಂದು ಮಾಡೋದೇನು, ಅವ್ರ ಮುಂದೆ ನಾವು ಗೆಲ್ಲಬೇಕಾ ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳಬೇಕು. ತಿಂದ್ರ ಸರ್ ಹೇಳಿ ಸರ್, ಅಂದರೆ ಈಗ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ನಿಮ್ಮ ಸಿನಿಮಾನೇ ನೀವು ಪೋಸ್ಟ್ಪೋನ್ ಮಾಡ್ಕೊಂಡ್ರಿ ಅಂತ. ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್. ನಾನು ಯಾರ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹ್ಯುಮ್ಯಾನಿಟಿ ಇಸ್ ಸಮಥಿಂಗ್ ಎಲ್ಸ್, ಲವ್ ಇಸ್ ಸಮಥಿಂಗ್ ಎಲ್ಸ್, ಓಕೆ, ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್. ನನ್ನ ಮನೇಲೇ ನಾನು ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಆಗಬೇಕು? ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ? ಒಳ್ಳೆ ಉದ್ದೇಶಕ್ಕೆ ಅಂತ ಸರ್. ಹಾಂ, ದಟ್ ಈಸ್ ಸಪೋರ್ಟ್ ಸರ್, ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್. ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರು ಇದ್ದಾರೆ. ಕೆಲವರು ಸಿನಿಮಾಗಳು ಬರ್ತಾ ಇದ್ದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್. ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಐ ಡಿಂಟ್ ವಾಂಟ್ ಇಟ್ ಅಷ್ಟೇ. ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇಟ್ಸ್ ವೆರಿ ಪರ್ಸನಲ್. ಸೊ ವಿ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ, ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತೆಲ್ಲ ನೀವೇನು ಹೇಳ್ತೀರಿ, ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಇರಬೇಕು, ಇರಲಿ ಬಿಡಿ. ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ. ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ, ಹೋಗ್ತಾ ಇರ್ತೀರ. ನಿಮಗೇನು ಎಂಟರ್ಟೈನ್ಮೆಂಟ್ ಬೇಡವಾ? ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು, ಅವ್ರುಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ. ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ. ಸತ್ಯಾಂಶ ಅದೇನು ಇರಲ್ಲ. ಬಟ್ ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್. ಕರೆಕ್ಟ್? ಅದೆಲ್ಲ ನಡೀತಾ ಇರುತ್ತೆ, ಅದೆಲ್ಲ ತಲೆಗೆಡ್ಸ್ಕೊಬೇಡಿ.